ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನ ಮಾಡ್ತಾರೆ. ಯಾವಾಗ ಜನ ತಾಳ್ಮೆಯನ್ನ ಕಳ್ಕೊಳ್ತಾರೆ, ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಈ ವ್ಯವಸ್ಥೆಯಿಂದ ನ್ಯಾಯ ಸಿಗೋದಿಲ್ಲ ಅಂದಾಗ ಸಹಜವಾಗಿ ತಾಳ್ಮೆಯನ್ನ ಕಳ್ಕೊಳ್ತಾರೆ. ಹಾಗಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ವ್ಯಾಪ್ತಿಯಲ್ಲಿ ಕೈಗೊಂಡಿದ್ರೆ ಇದು ಯಾಕಾಗ್ತದೆ? ಹಾಗಾಗಿ ನೀವು ಕಾನೂನು ಇದು ಪೊಲೀಸರು ಯಾಕೆ ಕಣ್ಣು ಮುಚ್ಚಿ ಕಾನೂನನ್ನ ಸರಿಯಾಗಿ ಪಾಲಿಸಿದ್ರೆ ಅದ್ರ ಮೇಲೆ ಜನರಿಗೆ ವಿಶ್ವಾಸ. ಕಾನೂನಿನ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ, ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅಂತ ಇದರಿಂದ ಸರ್, ಆ ಗಾಡಿಯನ್ನು 9 ಗಂಟೆಗೆ ಹಿಡಿತಾರೆ, ಪೊಲೀಸರು ಬರ್ತಾರೆ 11:30. ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಪೊಲೀಸರು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಅಂತೇಳಿ ಆರೋಪ ಸರ್. ಅಂದ್ರೆ ಇಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ, ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ, ಅವರಿಗೆ ರಕ್ಷಣೆ ಇದೆ ವ್ಯವಸ್ಥೆ ಈ ಕರ್ನಾಟಕ. ಆದ್ರೆ ಕಾನೂನನ್ನ ಪಾಲಿಸಬೇಕು ಅಂತ ಹೇಳಿದಾಗ ಅದಕ್ಕೆ 100 ನಿಯಮಗಳನ್ನ ತರ್ತಾರೆ. ಯಾವತ್ತಿಗೂ ಕೂಡ ಯಾವಾಗ ಜನಸಾಮಾನ್ಯ ವಿಶ್ವಾಸ ಕಳ್ಕೊಂಡ, ವ್ಯವಸ್ಥೆಯಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ವಿಶ್ವಾಸ ಕಳ್ಕೊಂಡ, ಅವಾಗ ಇಂತಹ ಘಟನೆಗಳು ಆಗ್ತವೆ. ಸರ್ಕಾರ ಇಂಥವರಿಗೆ ರಾಜಾರೋಷವಾಗಿ ಕುಮ್ಮಕ್ಕು ಕೊಡ್ತಾ ಇದೆ.